ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025 ಡಿಸೆಂಬರ್ 19ರಂದು ಎಳ್ಳು ಅಮಾವಾಸ್ಯೆ ಬಂದಿದೆ. ಈ ದಿನ ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು, ಪೂಜೆ ಯಾವ ರೀತಿ ಮಾಡಿಕೊಳ್ಬೇಕು, ಯಾವುದಾದರೂ ಪರಿಹಾರ ಮಾಡಿಕೊಳ್ಬೇಕಾ, ದೃಷ್ಟಿ ಯಾವ ರೀತಿ ತೆಗೆಯಬೇಕು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿದೆ. ಹಾಗಾಗಿ ನೀವು ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ವರ್ಷವಿಡೀ ಲಕ್ಷ್ಮಿ ಕಟಾಕ್ಷ ಪಡೆಯುತ್ತೀರಿ. ಹಾಗಾಗಿ ಈ ವರ್ಷವಿಡೀ ಹಣಕ್ಕೆ ಯಾವುದೇ ಕೊರತೆ ಇಲ್ಲದೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಪರಿಹಾರಗಳನ್ನು ಮಾಡ್ಕೋಬೇಕು. ಅದೇನು ಅನ್ನೋದನ್ನು ಒಂದೊಂದಾಗಿ ಈಗ ತಿಳಿಸಿಕೊಡ್ತೀನಿ. ಮೊದಲಿಗೆ ಈ ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ದೇವಿ ಹಾಗೂ ಗೌರಿ ದೇವಿ ಇಬ್ಬರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಹೆಣ್ಣು ಮಕ್ಕಳು ತಪ್ಪದೆ ಮನೆಯಲ್ಲಿ ಗೌರಿ ದೇವಿಯನ್ನ ಪೂಜೆ ಮಾಡಬೇಕು. ಇದರಿಂದ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಇನ್ನು ಮುತ್ತೈದೆಯರ ಸೌಭಾಗ್ಯ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಗಂಡನ ಆದಾಯ ಕೂಡ ಬೆಳೆಯುತ್ತದೆ. ಗೃಹಿಣಿಯರು ಬೆಳಗಿನ ಜಾವವೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿಕೊಂಡು ದೀಪಾರಾಧನೆಯನ್ನ ಸೂರ್ಯೋದಯಕ್ಕೂ ಮುಂಚೆನೇ ಮಾಡಿ ಮುಗಿಸಬೇಕು. ಅರಿಶಿನದಿಂದ ಚಿಕ್ಕದಾಗಿ ಗೌರಿ ದೇವಿ ಬೊಂಬೆ ಮಾಡಿ ಅದನ್ನ 2 ವೀಳ್ಯದೆಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಗೌರಿ ದೇವಿಗೆ ನೈವೇದ್ಯವಾಗಿ ಚಿಕ್ಕ ಬೆಲ್ಲದ ತುಂಡನ್ನ ಇಡಬೇಕು. ಬಳಿಕ 21 ಸಲ ಓಂ ಗೌರಿ ದೇವಿಯೇ ನಮಃ ಎಂದು ಜಪ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ವರ್ಷವಿಡೀ ನಿಮ್ಮ ಮನೆಗೆ ಅದೃಷ್ಟ, ಐಶ್ವರ್ಯ, ಸಂತೋಷ ಹೆಚ್ಚಾಗುತ್ತದೆ. ವರ್ಷಕ್ಕೆ 1 ಸಲನಾದರೂ ಮನೆ ಮುಂದೆ ಕುಂಬಳಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ಅಮಾವಾಸ್ಯೆ ದಿನನೇ ಕಟ್ಟಬೇಕಾಗುತ್ತೆ. ಆದರೆ ಈ ಅಮಾವಾಸ್ಯೆ ದಿನ ಮುಂದೆ ಒಂದು ಕುಂಬಳಕಾಯಿಯನ್ನು ಕಟ್ಟಿದರೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ನೀವು ಒಂದು ಕುಂಬಳಕಾಯಿ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ಕಟ್ಟಿ ಬಳಿಕ ಅದಕ್ಕೆ ಧೂಪ ಹಾಕಿ ದೃಷ್ಟಿ ತೆಗಿಬೇಕು. ನೀವು ಕಟ್ಟೋ ಕುಂಬಳಕಾಯಿಗೆ ತಪ್ಪದೆ ತೊಟ್ಟು ಇರೋ ಥರ ನೋಡಿಕೊಳ್ಳಿ. ಇನ್ನು ಕುಂಬಳಕಾಯಿ ಕಟ್ಟೋಕೆ ಆಗದವರು ಒಂದು ಆಲೋವೆರಾ ಅಥವಾ ನಿಂಬೆಕಾಯಿ ಅಥವಾ ಹಸಿಮೆಣಸಿನಕಾಯಿ ಜೊತೆಗೆ ಪೋಣಿಸಿ ಅದನ್ನಾದರೂ ಕಟ್ಟಿಕೊಳ್ಳಬಹುದು. ಇನ್ನು ರಾತ್ರಿ ತಪ್ಪದೆ ಮನೆಗೆ ಕಲ್ಲುಪ್ಪಿನಿಂದ ದೃಷ್ಟಿಯನ್ನ ತೆಗಿಬೇಕು. ಮನೆಯ ಯಜಮಾನಿ ಅಂದರೆ ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದರೆ ಅವರು ಈ ಕೆಲಸವನ್ನ ಮಾಡಬೇಕು. ಅತ್ತೆ ಇಲ್ಲ ಅಂದರೆ ನೀವೇ ಸ್ವಲ್ಪ ಕಲ್ಲುಪ್ಪು ತಗೊಂಡು ಮನೆ ಆಚೆ ನಿಂತ್ಕೊಂಡು 3 ಸಲ ಮನೆಗೆ ದೃಷ್ಟಿ ತೆಗೆದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಹೊರಗಡೆ ಚೆಲ್ಲಿಬಿಡಿ. ಇದರಿಂದ ಎಂಥ ಭಯಂಕರವಾದ ನರದೃಷ್ಟಿ ಸಮಸ್ಯೆ ಇದ್ರೂ ಕೂಡ ಅದು ನಿಮ್ಮ ಮನೆಯಿಂದ ಹೊರಟು ಹೋಗಿ ನಿಮ್ಮ ಆದಾಯ ಬೆಳೆಯೋಕೆ ಶುರುವಾಗುತ್ತದೆ. ಇನ್ನು ಪ್ರತಿಯೊಬ್ಬರೂ ತಪ್ಪದೇ ಅರಿಶಿನ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಬೇಕು. ನಿಮ್ಮ ಹತ್ರ ಇಲ್ಲದಿದ್ದರೆ ನಿಮ್ಮ ಬಟ್ಟೆಗಳಲ್ಲಿ ಅರಿಶಿನ ಬಣ್ಣ ಸ್ವಲ್ಪನಾದರೂ ಇರೋ ಥರ ನೋಡ್ಕೊಳ್ಳಿ. ಇನ್ನು ಅದು ಕೂಡ ಇಲ್ಲ ಅಂದರೆ ನಿಮ್ಮ ಬಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಟಿಕೆ ಅರಿಶಿನವನ್ನು ಹಚ್ಚಿಕೊಳ್ಳಿ. ಯಾಕಂದರೆ ಅರಿಶಿನ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ವಿಪರೀತವಾದ ಅದೃಷ್ಟ ಬರುತ್ತಂತೆ. ಇನ್ನು ಎಲ್ಲರೂ ಕೂಡ ಅರಿಶಿನದ ಮನೆಗೆ ತೆಗೆದುಕೊಂಡು ಬರಬೇಕು. ಇದರಿಂದ ಕೂಡ ವಿಪರೀತವಾದ ಧನಲಾಭ ಇರುತ್ತದೆ. ಇನ್ನು ಅಧಿಕವಾದ ಸಾಲದ ಸಮಸ್ಯೆ ಇರೋರು ಒಂದು ಬೇವಿನ ಗಿಡವನ್ನು ನೆಡಬೇಕು. ಇದನ್ನು ನಿಮ್ಮ ಮನೆಯಲ್ಲೇ ನೆಡಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ನೆಡಬಹುದು. ಇದರಿಂದ 1 ವರ್ಷದ ಒಳಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಾಲ ಎಲ್ಲ ಕೂಡ ತೀರಿಕೊಳ್ಳುತ್ತದೆ. ಇನ್ನು ಪ್ರತಿ ಅಮಾವಾಸ್ಯೆಗೂ ಮನೆಯಲ್ಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ತಪ್ಪದೆ ಅವರಿಗೆ ತಾಯಿ ದೃಷ್ಟಿಯನ್ನ ತೆಗಿಬೇಕು. ಯಾಕೆಂದರೆ ಮಕ್ಕಳ ಮೇಲೆ ದೃಷ್ಟಿ ಪ್ರಭಾವ ತುಂಬಾ ಕೆಲಸ ಮಾಡುತ್ತದೆ. ಹಾಗಾಗಿ ಅಮಾವಾಸ್ಯೆ ದಿನ ಮಕ್ಕಳಿಗೆ ಸಾಸಿವೆಯಿಂದ ದೃಷ್ಟಿ ತೆಗೆದು ಅದನ್ನು ಬೆಂಕಿಗೆ ಹಾಕಿ ಚಿಟಪಟಪಟ ಅಂತ ಅನ್ನಿಸಿದ ಬಳಿಕ ಅದನ್ನು ಹೊರಗಡೆ ಬಿಸಾಕಬೇಕು. ಮನೆಯಲ್ಲಿ ಒಲೆ ಇದ್ದರೆ ಒಲೆ ಒಳಗೆ ಹಾಕ್ಬಿಡಿ. ಒಲೆ ಇಲ್ಲದವರು ಬಾಣಲಿಗೆ ಹಾಕಿ ಅದು ಚಿಟಪಟ ಅಂದ ಮೇಲೆ ಅದನ್ನು ಹೊರಗಡೆ ಬಿಸಾಡಿ. ಇದು ತುಂಬಾ ಪವರ್ಫುಲ್ ಪರಿಹಾರ. ಈ ರೀತಿ ಮಾಡೋದ್ರಿಂದ 1 ತಿಂಗಳ ಕಾಲ ಯಾವ ದೃಷ್ಟಿ ಕೂಡ ನಿಮ್ಮ ಮಕ್ಕಳ ಹತ್ರ ಸುಳಿಯೋದಿಲ್ಲ. ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಇದೇ ಥರ ದೃಷ್ಟಿ ತೆಗೆಯಿರಿ. ಇನ್ನು ಇದು ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಎಷ್ಟೋ ಅದ್ಭುತವಾದ ಪರಿಹಾರಗಳನ್ನು ವಿವರಿಸಿದ್ದಾರೆ. ಅಮಾವಾಸ್ಯೆಯಲ್ಲಿ ರಾಹುಕಾಲ ಬಂದು ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೂ ಇದೆ. ಹಾಗಾಗಿ ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕಡಲೆಪುರಿಯಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನಿ. ಇದರಿಂದ ಸಕಲ ಪಾಪಗಳು ಹೋಗಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತದೆ. ಒಂದು ಸಲ ನಮ್ಮ ಪಾಪಗಳು ಹೋಯ್ತು ಅಂದರೆ ನಮಗೆ ಸುಖ ಪಡೋ ಯೋಗ ಬಂದಂತೆ ಅರ್ಥ. ಇನ್ನು ಅಮಾವಾಸ್ಯೆಗೆ ಪ್ರತಿಯೊಬ್ಬರೂ ಕೂಡ ತಲೆ ಸ್ನಾನ ಮಾಡಲೇಬೇಕು. ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಮಾಡಬೇಕು. ಇಲ್ಲದಿದ್ದರೆ ದುರದೃಷ್ಟ ಅನ್ನೋದು 7 ಜನ್ಮದವರೆಗೂ ಕಾಡುತ್ತದೆ. ಆದರೆ ತಲೆಗೆ ಎಣ್ಣೆ ಮಾತ್ರ ಹಚ್ಚಿಕೊಳ್ಳೋಕೆ ಹೋಗಬೇಡಿ.
ಹಚ್ಕೊಂಡ್ರೆ ದರಿದ್ರ ದೇವತೆ ನಿಮ್ಮ ತಲೆ ಮೇಲೇನೆ ಬಂದು ಕೂತ್ಕೋತಾರೆ. ಇನ್ನು ನಿಮಗೆ ಇರುವಂತಹ ಎಲ್ಲ ಕೋರಿಕೆಗಳು ಈಡೇರಬೇಕು ಅಂದರೆ ಕಪ್ಪು ಇರುವೆಗಳು ಕಾಣಿಸಿದ್ರೆ ಅದಕ್ಕೆ ಆಹಾರವಾಗಿ ಸ್ವಲ್ಪ ಸಕ್ಕರೆ ಹಾಕಿ. ಇನ್ನೂ ತುಂಬ ಜನ ದೃಷ್ಟಿಗೋಸ್ಕರ ಕೈಗೆ ಅಥವಾ ಕಾಲಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ. ನೀವಿನ್ನೂ ಆ ರೀತಿ ಕಟ್ಕೊಂಡಿಲ್ಲ ಅಂದರೆ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಕೈಗೋ ಅಥವಾ ಕಾಲಿಗೋ ಕಪ್ಪು ದಾರವನ್ನು ಕೂಡ ಖಂಡಿತವಾಗಿ ಕಟ್ಕೊಳ್ಳಿ. ಅಮಾವಾಸ್ಯೆ ದಿನ ಕಪ್ಪು ದಾರ ಮೈಮೇಲಿದ್ರೆ ನರದೃಷ್ಟಿ ಸಮಸ್ಯೆಗಳು ಹೋಗೋದಲ್ಲದೆ ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ರ ಬರದೇ ಇರುತ್ತದೆ. ಹೆಂಗಸರಾದರೆ ಎಡಗಡೆ, ಗಂಡಸರಾದರೆ ಬಲಗಡೆ ಕಟ್ಟಿಕೊಳ್ಬೇಕು. ಇನ್ನು ಅಮಾವಾಸ್ಯೆಯಂದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಸಂಜೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಎಡಗಡೆ ಬಲಗಡೆ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಹಚ್ಚಿಡಿ. ಇದರಿಂದ ನಿಮ್ಮ ಮನೆಯೊಳಗೆ ಅಷ್ಟಲಕ್ಷ್ಮಿಗಳು ಪ್ರವೇಶಿಸುತ್ತಾರೆ. ಇನ್ನು ತಪ್ಪದೆ ನೀವು ನಿಮ್ಮ ಬೀರ್ ಕ್ಲೀನ್ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಬೀರುವನ್ನು ಚೆನ್ನಾಗಿ ಒರೆಸಿ ಬೀರ್ ಮೇಲೆ ಸ್ವಸ್ತಿಕ್ ಗುರುತು, ಹಾಗೆ ಬೀರ್ ಒಳಗಡೆ ಲಾಕರ್ ಮೇಲೆ ಕೂಡ ಸ್ವಸ್ತಿಕ್ ಗುರುತನ್ನು ಅರಿಶಿನದಿಂದ ಬರೆಯಿರಿ. ಜೊತೆಗೆ ಬೀರ್ ಒಳಗಡೆ ಇರೋ ಲಾಕರಲ್ಲಿ ಒಂದು ಚಿಕ್ಕ ಕೆಂಪು ಬಟ್ಟೆ ತುಂಡನ್ನಾದರೂ ಇಟ್ಕೊಳ್ಳಿ. ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಗಂಟು ಕಟ್ಟಿ ಅದನ್ನು ಲಾಕರ್ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನೀವೇನಾದರೂ ಅದನ್ನು ಮಾಡಿದರೆ ಮತ್ತೆ ಕೆಂಪು ಬಟ್ಟೆ ಇಡೋ ಅಗತ್ಯ ಇಲ್ಲ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ಇನ್ನು ಸಾಧ್ಯ ಆದರೆ ಹಸು ಪೂಜೆ ಮಾಡಿ. ಇದರಿಂದ ನಿಮ್ಮ ಸಕಲ ಪಾಪಗಳು ಹೋಗಿ ತುಂಬಾನೇ ಅದೃಷ್ಟ ಬರುತ್ತದೆ. ಮುಖ್ಯವಾಗಿ ಅಮಾವಾಸ್ಯೆ ಎಂದು ಗೋಮಾತೆಗೆ ಯಾವುದಾದರೂ ಆಹಾರ ಅಥವಾ ಹುಲ್ಲು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅದೇ ರೀತಿ ಮನೆ ಕ್ಲೀನ್ ಮಾಡಿದ ಮೇಲೆ ಮನೆಯಲ್ಲಿಯೂ ಕೂಡ ಅರಿಶಿನ ನೀರು ಚಿಮುಕಿಸೋದು ಮರಿಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ನಾಶವಾಗುತ್ತದೆ. ಇನ್ನು ತುಂಬ ಚಿಕ್ಕ ಮಕ್ಕಳು ಅಂದರೆ 1 ವರ್ಷದ ಒಳಗಿನ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗಬೇಡಿ. ನೀವು ಕೂಡ ದೂರ ಪ್ರಯಾಣವನ್ನು ಮಾಡಬೇಡಿ. ಇನ್ನು ಯಾವುದೇ ಶುಭ ಕಾರ್ಯಗಳು ಇಟ್ಕೋಬೇಡಿ. ಹೊಸ ಬಟ್ಟೆಗಳನ್ನು ಹಾಕೋಬೇಡಿ. ಮುಖ್ಯವಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಕೆಲಸಗಳನ್ನು ಮಾಡಲೇಬೇಡಿ. ಒಂದು ವೇಳೆ ನಿಮಗೆ ವಿಪರೀತವಾಗಿ ಹಣದ ಸಮಸ್ಯೆ ಇದ್ದರೆ ನಾಳೆ ಗಾಯತ್ರಿ ಮಂತ್ರವನ್ನು 108 ಸಲ ಜಪ ಮಾಡಿ. ಇದರಿಂದ 1 ತಿಂಗಳ ಒಳಗಡೆನೆ ನಿಮಗೆ ಯಾವುದೋ ಒಂದು ಕಡೆಯಿಂದ ಹಣ ಬಂದು ಸೇರುತ್ತದೆ. ಸೇರುವ ಮೂಲಕ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಸೂರ್ಯ ಮುಳುಗಿದ ಮೇಲೆ ಎಣ್ಣೆ ಕೊಡಬಾರದು. ಅಮಾವಾಸ್ಯೆ ಅಂದರೆ ಪಿತೃದೇವತೆಗಳಿಗೆ ಅಂಕಿತ ಮಾಡಲಾದಂತಹ ಒಂದು ಹಬ್ಬ. ಪಿತೃದೇವತೆಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇದೆ ಅಂದರೆ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರದೆ ಐಶ್ವರ್ಯ ತಾಂಡವವಾಡುತ್ತದೆ. ಹಾಗಾಗಿ ಪಿತೃದೇವತೆಗಳಿಗೆ ತರ್ಪಣ ಬಿಡಿ ಅಥವಾ ನಿಮ್ಮ ಪೂರ್ವಿಕರ ಹೆಸರಿನ ಮೇಲೆ ಯಾರಿಗಾದರೂ ಅನ್ನದಾನ ಮಾಡಿ ಅಥವಾ ನಿಮ್ಮ ಪೂರ್ವಿಕರ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಇಡಿ. ಈ ರೀತಿ ಮಾಡಿದರೆ ನಿಮ್ಮ ಪೂರ್ವಿಕರು ನಿಮ್ಮನ್ನು ಮನಸಾರೆ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಅವರು ಕೂಡ 1000 ವರ್ಷಗಳ ಕಾಲ ಉತ್ತಮ ಲೋಕಗಳಲ್ಲಿ ವಾಸಿಸುವ ಅದೃಷ್ಟ ಪಡೆದುಕೊಳ್ತಾರೆ. ಹಾಗಾಗಿ ಅವರು ಆ 1000 ವರ್ಷಗಳ ಕಾಲ ನಿಮ್ಮ ವಂಶವನ್ನು ಕೂಡ ಕಾಪಾಡುತ್ತಾರೆ. ಇನ್ನು ಅಮಾವಾಸ್ಯೆ ದಿನ ಏನು ಮಾಡಿದ್ರು ಮಾಡಿಲ್ಲ ಅಂದರೂ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡೋದು ಮಿಸ್ ಮಾಡಬೇಡಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆ ಕೂಡ ಬರದೇ ಇರುತ್ತದೆ. ಸಮಸ್ಯೆಗಳಿದ್ದರೂ ಕೂಡ ಅದು ಹೊರಟು ಹೋಗುತ್ತದೆ. ಈ ರೀತಿ ಅಮಾವಾಸ್ಯೆ ದಿನ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿ, ಚಿಕ್ಕ ಪುಟ್ಟ ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಸಂಪೂರ್ಣವಾದ ಲಕ್ಷ್ಮೀ ಕಟಾಕ್ಷ ಪಡೆದುಕೊಳ್ತೀರಿ. ಎಳ್ಳು ಅಮಾವಾಸ್ಯೆ ಅಪ್ಪಟ ರೈತರ ಹಬ್ಬ. ಹೊಲದಲ್ಲಿ ಬೆಳೆದು ನಿಂತಿರುವ ಹಿಂಗಾರು ಪೇರುಗಳ ನಡುವೆ ಬನ್ನಿ ಮರ ಇಲ್ಲವೇ ಬನ್ನಿ ಕಂಟಿಯನ್ನು ಹುಡುಕಿ ಅದಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭೂಮಿ ತಾಯಿಗೆ ಚಗರ ಚೆಲ್ಲುವುದೇ ಈ ಹಬ್ಬದ ವಿಶೇಷ. ಎಳ್ಳು ಅಮಾವಾಸ್ಯೆ 3-4 ದಿನ ಇರುವಾಗಲೇ ರೈತರ ಮನೆಗಳಲ್ಲಿ ಹಬ್ಬದ ತಯಾರಿ ನಡೆಯುತ್ತದೆ. ಎಳ್ಳು ಹಚ್ಚಿದ ಸಜ್ಜೆ, ಜೋಳದ ರೊಟ್ಟಿ ತಯಾರಿಸುವುದು, ನಾನಾ ಬಗೆಯ ಚಟ್ನಿ, ಕಾಳು, ಎಣ್ಣೆಗಾಯಿ, ಎಳ್ಳು ಹಾಗೂ ಶೇಂಗಾ ಹೋಳಿಗೆ ತಯಾರಿಸಲಾಗುತ್ತದೆ. ಅಮಾವಾಸ್ಯೆ ದಿನ ದೊಡ್ಡ ಬುತ್ತಿಯ ಗಂಟು ಕಟ್ಟಿಕೊಂಡು ಕುಟುಂಬದವರೆಲ್ಲರೂ ಎತ್ತಿನ ಬಂಡಿಯಲ್ಲಿ ಕುಳಿತು ಹೊಲಕ್ಕೆ ಹೋಗುವುದು ದೊಡ್ಡ ಸಡಗರದಂತೆ ಕಾಣುತ್ತದೆ. ಜೊತೆಗೆ ತಮ್ಮ ಸಂಬಂಧಿಗಳು, ಊರಿನ ಇತರರು ಮತ್ತು ಹಿತೈಷಿಗಳನ್ನು ಹೊಲಕ್ಕೆ ಕರೆದೊಯ್ದು ಚರಗ ಚೆಲ್ಲಿದ ನಂತರ ಸಾಮೂಹಿಕ ಊಟ ಸವಿದು ಆತ್ಮೀಯತೆ ಮೆರೆಯುತ್ತಾರೆ. ಡಿಸೆಂಬರ್ 19ನೇ ತಾರೀಕು ಅಂದರೆ ವರ್ಷದ ಕೊನೆಯ ಶಕ್ತಿಶಾಲಿ ಎಳ್ಳು ಅಮಾವಾಸ್ಯೆ ಬಂದಿದೆ. ತೆಂಗಿನಕಾಯಿಯಿಂದ ಯಾವ ಕೆಲಸವನ್ನ ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ವರ್ಷ ಪೂರ್ತಿ ಶಿವನ ಅನುಗ್ರಹ ನಿಮ್ಮ ಜೊತೆಗೆ ಇರುತ್ತೆ.
ನಾಳೆ ಕಷ್ಟಗಳು ಕಳೆಯಲು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಶಿವನ ಪೂಜೆ ಹೇಗಿರಬೇಕು, ಇನ್ನು ಈ ದಿನ ಮಕ್ಕಳಿದ್ದವರು ₹1 ನಾಣ್ಯದಿಂದ ಯಾವ ಕೆಲಸವನ್ನು ಮಾಡಬೇಕು, 27 ನಕ್ಷತ್ರಗಳ ಅನುಗ್ರಹದಿಂದ ಜೀವನದಲ್ಲಿ ಉತ್ತಮೋತ್ತಮ ಫಲಗಳನ್ನು ಪಡೆಯಲು ಯಾವ ದೀಪಾರಾಧನೆಯನ್ನು ಮಾಡಬೇಕು, ಶಿವಕೇಶವರ ಅನುಗ್ರಹದಿಂದ ಹಣದ ಏಳಿಗೆಯಾಗಲು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸಂಜೆಯ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಈ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೇವರ ಕೋಣೆಯಲ್ಲಿ ತಟ್ಟೆಯನ್ನು ಇಟ್ಟು 5 ಕಡೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಡಬೇಕು. ತಟ್ಟೆಯ ಮಧ್ಯಭಾಗದಲ್ಲಿ ಗಂಧದಿಂದ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನು ಬರೆಯಬೇಕು. ಸ್ವಸ್ತಿಕ್ ಚಿಹ್ನೆಗೆ 4 ಕಡೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಗುಡ್ಡೆಯ ರೀತಿ 3 ಹಿಡಿಯಷ್ಟು ಹಾಕಬೇಕು. ಒಂದು ಚೆನ್ನಾಗಿರುವಂತಹ ತೆಂಗಿನಕಾಯಿಯನ್ನು ಅರಿಶಿನದ ನೀರಿನಿಂದ ತೊಳೆದು ನಂತರ ಹೋಳುಗಳನ್ನಾಗಿ ಮಾಡಿ ಆ ತೆಂಗಿನಕಾಯಿಯನ್ನು 2 ಹೋಳುಗಳನ್ನು ಅಕ್ಕಿಯ ಮೇಲಿಟ್ಟು ತೆಂಗಿನಕಾಯಿ ಹೋಳುಗಳಿಗೆ 5 ಕಡೆ ಗಂಧ ಅಥವಾ ಕುಂಕುಮದ ಬೊಟ್ಟನ್ನು ಇಡಬೇಕು. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ತುಪ್ಪದ ಸಹಾಯದಿಂದ ದೀಪಾರಾಧನೆಯನ್ನು ಮಾಡಬೇಕು. ದೀಪಕ್ಕೆ 2 ಬತ್ತಿಗಳನ್ನು ಸೇರಿಸಿ 1 ಬತ್ತಿಯಾಗಿ ಮಾಡಿ 3 ಬತ್ತಿಗಳಿಂದ ದೀಪವನ್ನು ಬೆಳಗಿಸಬೇಕು. ಪೂರ್ವಕ್ಕೆ 1 ಬತ್ತಿ, ಉತ್ತರ ದಿಕ್ಕಿಗೆ 1 ಬತ್ತಿ, ಈಶಾನ್ಯಕ್ಕೆ 1 ಬತ್ತಿ ಇಟ್ಟು ದೀಪವನ್ನು ಬೆಳಗಿಸಬೇಕು. ದೀಪ ಬೆಳಗಿಸಬೇಕಾದ್ರೆ ದಾರಿದ್ರ್ಯ ಓಂ ನಮಃ ಶಿವಾಯ ಎಂದು 21 ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಬೇಕು. ನಂತರ ನೀವು ಬೆಳಗಿಸುವಂತಹ ತೆಂಗಿನಕಾಯಿ ದೀಪದ ಸುತ್ತ ಅಕ್ಷತೆ ಹಾಗೂ ಪುಷ್ಪಗಳನ್ನು ಇಟ್ಟು ಆರತಿ ಅಗರಬತ್ತಿಯಿಂದ ಪೂಜೆ ಮಾಡಬೇಕು. ದೀಪಕ್ಕೆ ಧೂಪವನ್ನು ತೋರಿಸಬೇಕು. ದೀಪಾರಾಧನೆ ಮಾಡಿದ ಮರುದಿನ ಆ ತೆಂಗಿನಕಾಯಿಯ ಹೋಳುಗಳನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು. ಅಥವಾ ಈ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸಿ ಬೆಲ್ಲದ ಚೂರುಗಳೊಂದಿಗೆ ಇರುವೆಗಳಿಗೆ ಆಹಾರವಾಗಿ ಹಾಕಬೇಕು. ತೆಂಗಿನಕಾಯಿಯ ದೀಪಕ್ಕೆ ಬಳಸಿದ ಅಕ್ಕಿಯನ್ನು ಸಿಹಿ ಪೊಂಗಲ್ ಮಾಡಿ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ನೀವು 2 ತೆಂಗಿನಕಾಯಿಯ ಹೋಳಿನಲ್ಲೂ ದೀಪವನ್ನು ಬೆಳಗಿಸಬಹುದು. ಅಥವಾ 1 ತೆಂಗಿನಕಾಯಿ ಹೋಳಿನಲ್ಲಿ ದೀಪ ಬೆಳಗಿಸಿ ಮತ್ತೊಂದರಲ್ಲಿ ಸಿಹಿ ನೈವೇದ್ಯವನ್ನು ಇರಿಸಬಹುದು. ಈ ಒಂದು ವಿಶೇಷ ದೀಪವನ್ನು ಬೆಳಗಿಸುವುದರಿಂದ ಮನೆಗೆ ದೈವಬಲ, ಶಿವಬಲ ಪ್ರಾಪ್ತಿಯಾಗುತ್ತದೆ. ತಿಳಿದು ತಿಳಿಯದೆ ಮಾಡಿದ ಪಾಪಗಳೆಲ್ಲ ಕಳೆದು ಕಷ್ಟಗಳು ದೂರವಾಗಿ ಹಣದ ಏಳಿಗೆ, ಆರೋಗ್ಯ, ಅಭಿವೃದ್ಧಿ ಉಂಟಾಗುತ್ತದೆ. ಶಿವನ ಅನುಗ್ರಹದಿಂದ ಕಠಿಣ ಕೆಲಸಗಳು ಕೂಡ ಸುಲಭವಾಗುತ್ತದೆ. ಇನ್ನು ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಈ ದಿನದಂದು ದೇವಾನುದೇವತೆಗಳು ಶಿವಕೇಶವರ ಸಮೇತ ಈ ದಿನ ಭೂಲೋಕ ಸಂಚಾರಕ್ಕೆ ಬರುತ್ತಾರೆ. ಈ ದಿನದಂದು ಮನೆಯಲ್ಲಿ ಮಕ್ಕಳಿದ್ದವರು ಮಕ್ಕಳ ಭವಿಷ್ಯದಲ್ಲಿ ಯಾವುದೇ ತೊಂದರೆಗಳು ಬರಬಾರದೆಂದರೆ, ದೋಷಗಳು ಬರದೆ ಅವರ ವಿದ್ಯೆ, ಉದ್ಯೋಗ, ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕಾಣಲು ₹1 ನಾಣ್ಯದಿಂದ ಈ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಈ ದಿನದಂದು ಸಂಜೆ ಸಮಯದಲ್ಲಿ ತವರು ಎಂದರೆ ಮಕ್ಕಳ ತಾಯಿ ಈ ಕೆಲಸವನ್ನು ಮಾಡಬೇಕು. ತಾಯಿ ಇಲ್ಲ ಅಥವಾ ತಾಯಿಯು ಮುಟ್ಟಾಗಿದ್ದರೆ ಮಕ್ಕಳ ತಂದೆ ಈ ಕೆಲಸವನ್ನು ಮಾಡಬೇಕು. ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ 2 ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ₹1 ನಾಣ್ಯವನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ಹಳೆಯ ಕಾಲದಲ್ಲಿ ಸಿಗ್ತಿದ್ದಂಥ ಪೈಸೆಗಳ ನಾಣ್ಯ ಇದ್ದರೆ ಇಡಿ. ಇಲ್ಲಾಂದರೆ ₹5 ನಾಣ್ಯ ಅಥವಾ ₹1 ನಾಣ್ಯವನ್ನು ಇಟ್ಟು ಆ ನಾಣ್ಯವನ್ನೇ ನವಗ್ರಹಗಳಲ್ಲಿ ಸಾಕ್ಷಾತ್ ಚಂದ್ರನ ಸ್ವರೂಪವಾಗಿ ಭಾವಿಸಬೇಕು. ಆ ನಾಣ್ಯಕ್ಕೆ ಗಂಧ, ಕುಂಕುಮದ ಬೊಟ್ಟನ್ನಿಟ್ಟು ಅಕ್ಷತೆ ಹಾಗೂ ಪುಷ್ಪಗಳಿಂದ ಪೂಜಿಸಬೇಕು. ಆ ನಾಣ್ಯದ ಸುತ್ತ ಮಣ್ಣಿನ ದೀಪಗಳನ್ನು ಇಡಬೇಕು. ಇನ್ನು ಸಾಧ್ಯವಾಗುತ್ತದೆ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ 365 ಬತ್ತಿಗಳ ದೀಪಗಳನ್ನು ಬೆಳಗಿಸಿ ನಂತರ ಒಂದೊಂದು ಪುಷ್ಪಗಳನ್ನು ನಾಣ್ಯದ ಮೇಲೆ ಹಾಕುತ್ತಾ ಓಂ ನಮಃ ಶಿವಾಯ ಎಂದು 21 ಬಾರಿ ಹೇಳಿಕೊಳ್ಬೇಕು. ನಂತರ ಕರ್ಪೂರದ ಆರತಿ ಧೂಪಗಳಿಂದ ಪೂಜಿಸಿ ಬಾಳೆಹಣ್ಣು, ಹಾಲಿಗೆ, ಕಲ್ಲು ಸಕ್ಕರೆ ಕರಿಬೆರೆಸಿ ನೈವೇದ್ಯವನ್ನು ಮಾಡಿ ಮಕ್ಕಳಿಗೆ ಪೂಜೆಯ ನಂತರ ಆ ಪ್ರಸಾದವನ್ನು ತಿನ್ನಲು ನೀಡಿ. ಪೂಜೆಯ ಬಳಿಕ ಆ ನಾಣ್ಯವನ್ನು ಹಾಗೂ ಅಕ್ಷತೆಯನ್ನು ಮಕ್ಕಳು ಓದುವಂತಹ ಕೋಣೆಯಲ್ಲಿ ಅಥವಾ ಅವರು ಮಲಗುವಂತಹ ಜಾಗದಲ್ಲಿ ಭದ್ರವಾಗಿ ಎತ್ತಿಡಬೇಕು. ಈ ದಿನ ಮಕ್ಕಳ ತಾಯಿ ಈ ಕೆಲಸ ಮಾಡಿ ಚಂದ್ರದೇವರನ್ನು ನೆನೆದರೆ ತಾಯಿಯಿಂದ ಮಕ್ಕಳ ಜೀವನ ಉದ್ಧಾರವಾಗುತ್ತದೆ. ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ. ವಿದ್ಯೆ, ಉದ್ಯೋಗ, ವ್ಯಾಪಾರ ಅವರು ಏನೇ ಮಾಡಲಿ ಯಶಸ್ಸನ್ನು ಕಾಣುತ್ತಾರೆ, ಅಷ್ಟೈಶ್ವರ್ಯವನ್ನು ಪಡೆಯುತ್ತಾರೆ. ಪೂಜೆಯ ಎಲ್ಲ ಆದ ಮೇಲೆ ಒಂದು ಚೊಂಬಿನಲ್ಲಿ ಬಿಳಿ ಬಣ್ಣದ ಹೂಗಳು ಹಾಗೂ
ಅಕ್ಷತೆಯನ್ನು ಹಾಕಿ ಚಂದ್ರದೇವನ ಕಡೆ ನೋಡುತ್ತಾ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ ಆ ನೀರನ್ನು ಹಾಕಬೇಕು. ಅಂದರೆ ಚಂದ್ರದೇವನಿಗೆ ನೀರು ನೀಡಬೇಕು. ಕೆಳಗೆ ಪಾತ್ರೆಗೆ ಹಾಕಿದ್ದ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು. ಈ ದಿನದಂದು ವೈಕುಂಠದಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ದೇವರು ದೇವಾನುದೇವತೆಗಳ ಜೊತೆಗೂಡಿ ಅರಳಿ ಮರದ ಮೇಲೆ ಬಂದು ಕೂರುತ್ತಾರೆಂದು ನಮಗೆ ಪೌರಾಣಿಕ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ದಿನದಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಅರಳಿ ಮರದ ಬಳಿ ಹೋಗಿ ಆ ಮರದಲ್ಲಿ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಶಕ್ತಿ ಇರುತ್ತದೆ. ಮರದ ಕೆಳಭಾಗದಲ್ಲಿ ಜಾಗವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಬರೆದು ದೀಪಗಳನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಮಾಡಿದರೆ ಆ ಮರದಲ್ಲಿ ನೆಲೆಸಿರುವಂತಹ ದೈವಶಕ್ತಿಯಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಹಾಗೆಯೇ ಹುಟ್ಟಿದಾಗಿನಿಂದಲೂ ಜೀವನ ದಾರಿದ್ರ್ಯದಿಂದ ತುಂಬಿ ಹೋಗಿದ್ರೆ ಏನು ಮಾಡಿದರೂ ಹಣ ಏಳಿಗೆಯಾಗ್ತಿಲ್ಲ, ಎಲ್ಲ ಕಡೆಯಿಂದ ಸೋತು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ರೆ ನಿಮ್ಮ ಸಾಲ, ಹಣ, ಉದ್ಯೋಗ, ವ್ಯಾಪಾರದ ಸಮಸ್ಯೆ ದೂರವಾಗಲು ನಕ್ಷತ್ರ ದೋಷದಿಂದ ಮೊದಲು ಮುಕ್ತರಾಗಬೇಕು. ನಕ್ಷತ್ರ ದೋಷ ಅಂದರೆ ಏನು ಅಂತಲೇ ಕೆಲವರಿಗೆ ಗೊತ್ತಿರೋದಿಲ್ಲ. ಅಂಥವರು ನಕ್ಷತ್ರ ದೋಷ ಇರಲಿ ಇಲ್ಲದಿರಲಿ ಈ ದೀಪವನ್ನು ಬೆಳಗಿಸಬೇಕು. ದೇಗುಲದಲ್ಲಿ ಆಗಿರಬಹುದು, ಮನೆಯಲ್ಲೇ ಆಗಿರಬಹುದು, ಈ ದೀಪಾರಾಧನೆಯನ್ನು ಮಾಡಬೇಕು. ಶಿವನ ದೇಗುಲ, ವಿಷ್ಣು ದೇಗುಲದಲ್ಲಾಗಿರಬಹುದು, ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಮುಂದಾಗಲಿ ಬೆಳಗಿಸಬೇಕು. ಏನು ಮಾಡಬೇಕು? ಅಕ್ಕಿ ಹಿಟ್ಟಿನಿಂದ ನಕ್ಷತ್ರದ ಆಕಾರವನ್ನು ಅಥವಾ ನಕ್ಷತ್ರದ ರಂಗೋಲಿಯನ್ನು ದೊಡ್ಡದಾಗಿ ಬರೆಯಬೇಕು. ಆ ರಂಗೋಲಿಯಲ್ಲಿ 27 ಚುಕ್ಕಿಗಳಿರಬೇಕು ಅಥವಾ ನಕ್ಷತ್ರ ಬರೆದ ಮೇಲೆ ನಕ್ಷತ್ರದ ಸುತ್ತಲೂ 27 ಬಿಂದುಗಳನ್ನು ಬರೆಯಬೇಕು. ಆ ಬಿಂದುಗಳ ಬಳಿ ಚಿಕ್ಕ ಚಿಕ್ಕ 27 ಮಣ್ಣಿನ ದೀಪಗಳನ್ನು ಬೆಳಗಿಸಬೇಕು. ಇದನ್ನೇ ನಕ್ಷತ್ರ ದೀಪ ಎಂದು ಕರೆಯುತ್ತಾರೆ. ಅನುಕೂಲ ಇದೆ ಅಂದರೆ ನೆಲ್ಲಿಕಾಯಿ ನಿಮಗೆ ಸಿಗುತ್ತದೆ. ಅಂದರೆ 27 ನೆಲ್ಲಿಕಾಯಿ ದೀಪವನ್ನು ಇಡಿ. ಇಲ್ಲ ಹಿಟ್ಟಿನಿಂದ ತಯಾರಿಸಿದ ದೀಪಗಳನ್ನು ಬೆಳಗಿಸಿ. ಏನೂ ಕೂಡ ಸಾಧ್ಯವಾಗುವುದಿಲ್ಲ ಅಂದರೆ ಮಣ್ಣಿನ ದೀಪಗಳನ್ನೇ ಇಡಿ. ಈ ದೀಪವನ್ನು ಬೆಳಗಿಸೋದ್ರಿಂದ ಮನೆ ಮಂದಿಗೆಲ್ಲ ಇರುವಂತಹ ಜಾತಕ ದೋಷ, ನಕ್ಷತ್ರ ದೋಷಗಳೆಲ್ಲವೂ ದೂರವಾಗ್ತಾ ಹೋಗುತ್ತೆ. ಕೆಲಸ ಸಿಗ್ತಿಲ್ಲ ಗುರುಗಳೇ, ಸಾಲ ತೀರ್ತಿಲ್ಲ, ವಿದ್ಯೆ ತಲೆಗೆ ಹತ್ತುತ್ತಿಲ್ಲ, ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾವುದೋ ಭೂಮಿಯನ್ನು ಸೇಲ್ ಮಾಡಬೇಕಿತ್ತು, ಮನೆಯನ್ನು ಕಟ್ಟಿಸಬೇಕಿತ್ತು, ಯಾವ ಕೆಲಸಗಳು ಆಗ್ತಿಲ್ಲ, ಆರೋಗ್ಯ ಸರಿಯಿಲ್ಲ, ಅದೇನೇ ಇರಲಿ ಈ ಒಂದು ಶಕ್ತಿಯುತ ದೀಪವನ್ನು ಈ ದಿನ ಬೆಳಗಿಸಿ. ಆಮೇಲೆ ನಿಮ್ಮ ಕೆಲಸಗಳು ಯಾವ ರೀತಿ ಆಗುತ್ತೆ ಅಂತ ನೀವೇ ನೋಡಿ. ಇವೆಲ್ಲವನ್ನ ಮಾಡಲು ಸಾಧ್ಯವಾಗೋದಿಲ್ಲ ಅಂದರೆ ಕೊನೆಯ ಪಕ್ಷ ಶಿವ ಹಾಗೂ ವಿಷ್ಣು ದೇಗುಲದಲ್ಲಿ ದೀಪಾರಾಧನೆಯನ್ನು ಮಾಡಿ ಶಿವಕೇಶವರ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ. ಅಲ್ಲಿ ಬೇರೆಯವರು ಹಚ್ಚಿದ ದೀಪ ಆರಿದ್ರೆ ಅದನ್ನು ನಿಮ್ಮ ಕೈನಿಂದ ಬೆಳಗಿಸಿ. ಹಾಗೆ ಮರೆಯದೆ ಆಂಜನೇಯನ ದರ್ಶನ ಮಾಡಿ. ಇದರಿಂದ ವರ್ಷ ಪೂರ್ತಿ ಆಂಜನೇಯನ ಅನುಗ್ರಹ, ರಕ್ಷಣೆ ನಿಮ್ಮ ಮೇಲಿರುತ್ತದೆ. ಈ ದಿನ ತಾಂಬೂಲ ದಾನ ಮಾಡಿದರೆ ಭೂಲಾಭ ಉಂಟಾಗುತ್ತದೆ. ನೆಲ್ಲಿಕಾಯಿ ದಾನ ಮಾಡಿದರೆ ಜಾತಕ ದೋಷ, ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ. ದೀಪದಾನಗಳನ್ನು ಈ ದಿನ ಮಾಡುವುದು ತುಂಬಾ ವಿಶೇಷ. ನೋಡಿದ್ರಲ್ಲ, ಮನೆಯಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.